ಬೇಕರ ಬಸ್ ಅಪಘಾತಕ್ಕೆ 9 ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ವರ್ಷದ ಕೊನೆ ಕ್ರಿಸ್ಮಸ್ ಹಬ್ಬದ ದಿನವೇ ಈ ಘನಘೋರ ದುರಂತ ನಡೆದಿದೆ. ಬಸ್ ಅಪಘಾತಕ್ಕೆ 9 ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ವರ್ಷದ ಕೊನೆ ಒಂದು ಕಡೆ ಕ್ರಿಸ್ಮಸ್ ಹಬ್ಬ ಎಲ್ಲ ಸಂಭ್ರಮದಲ್ಲಿದ್ರು. ಈಗ ನೋಡಿದ್ರೆ ಸುಟ್ಟು ಭಸ್ಮವಾಗಿ ಹೋಗಿದ್ದಾರೆ. ಮಲಗಿದ್ದಲ್ಲೇ ಸುಟ್ಟು ಭಸ್ಮವಾಗಿ ಹೋಗಿದ್ದಾರೆ. ಕಂಟೈನರ್ ಡಿಕ್ಕಿಯಾಗಿ ಹೊತ್ತಿ ಉರಿದಂತ ಸ್ಲೀಪರ್ ಬಸ್. ಚಿತ್ರದುರ್ಗದ ಗೊರ್ಲತ್ತು ಗ್ರಾಮದ ಬಳಿ ನಡೆದಂತ ಈ ಅವಘಡ ಮಧ್ಯರಾತ್ರಿ ಸುಮಾರು 2 ಗಂಟೆ ಸುಮಾರಿಗೆ ನಡೆದಂತ ಈ ಅವಘಡ. ರಾತ್ರಿ ಸೀಬರ್ಡ್ ಸ್ಲೀಪರ್ ಕೋಚ್ ಬಸ್ ಬೆಂಕಿಗೆ ಆಹುತಿಯಾಗಿದೆ. ಸುಮಾರು 9 ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ವರ್ಷದ ಕೊನೆ ಒಂದು ಕಡೆ ಸೆಲೆಬ್ರೇಷನ್ ಮಾಡುವಂತಹ ಮೂಡ್ನಲ್ಲಿದ್ರು, ಒಂದು ಕಡೆ ಕ್ರಿಸ್ಮಸ್ ಸೆಲೆಬ್ರೇಷನ್. ಪಾಪ ಯಾವೂರಿಂದ ಯಾವೂರಿಗೆ ಹೊರಟಿರ್ತಾರೋ ಸ್ಲೀಪರ್ನಲ್ಲಿ ಇದ್ದವರೆಲ್ಲ ಸುಟ್ಟು ಭಸ್ಮವಾಗಿ ಕರ್ಕಲಾಗಿ ಹೋಗ್ತಾ ಇದ್ದಾರೆ. ನೀವು ನೋಡ್ತಾ ಇರಬಹುದು ಬೆಂಕಿ ಯಾವ ರೀತಿಯಾಗಿ ಆವರಿಸಿದೆ ಅಂತ ಹೇಳಿ. ಭೀಕರ ಬಸ್ ಅಪಘಾತಕ್ಕೆ 9 ಜನ ಸಾವನ್ನಪ್ಪಿದ್ದಾರೆ. ಒಂದು ಕಡೆ ವರ್ಷದ ಕೊನೆ ನ್ಯೂ ಇಯರ್ನ ಸೆಲೆಬ್ರೇಷನ್ ಮಾಡೋದಕ್ಕೆ ಅಂತ ಹೇಳಿ ಹೊರಟಿದ್ರ, ಅಥವಾ ಕ್ರಿಸ್ಮಸ್ ಅನ್ನು ಸೆಲೆಬ್ರೇಷನ್ ಮಾಡೋದಕ್ಕೆ ಅಂತ ಹೊರಟಿದ್ರ, ಎಲ್ಲ ನಿದ್ದೆಯ ಮಂತ್ರದ್ದು ಸರಿಯಾಗಿ ಅದು ಮಧ್ಯರಾತ್ರಿ. ಪಾಪ ಏನು ಕನಸುಗಳನ್ನ ಇಟ್ಕೊಂಡು ಯಾವೂರಿಂದ ಯಾವೂರಿಗೆ ಹೋಗ್ತಾ ಇದ್ರು, ಯಾರನ್ನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ರು, ಅವರ ಸಂಬಂಧಿಕರ ಕತೆ ಏನು, ಒಬ್ಬೊಬ್ರು ಬದುಕಿನ ಕರಾಳ ದಿನಗಳು ಯಾವ ರೀತಿಯಾಗಿ ಇದ್ವು ಅಂತ ಹೇಳಿ ನೆನಪು ಮಾಡ್ಕೊಳ್ಳೋದಕ್ಕೂ ಕೂಡ ಆಗ್ತಾ ಇಲ್ಲ. ರಾತ್ರಿ ಸೀಬರ್ಡ್ ಸ್ಲೀಪರ್ ಕೋಚ್ ಬಸ್ ಬೆಂಕಿಗೆ ಆಹುತಿಯಾಗಿ 9 ಪ್ರಯಾಣಿಕರು ಸಾವನ್ನಪ್ಪಿರುವಂಥದ್ದು. ಎಲ್ಲ ನಿದ್ದೆಯ ಮಂಪರ್ನಲ್ಲಿದ್ರು. ಮನೆಗೆ ಹೋಗ್ತೀವಿ ಅಂತೇಳಿ ಅನ್ಕೊಂಡರು ಬಾರದ ಲೋಕಕ್ಕೆ ತೆರಳಿದ್ದಾರೆ. ವರ್ಷದ ಕೊನೆ ಒಂದು ಕಡೆ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಫ್ಯಾಮಿಲಿ ಜೊತೆ ಹೊರಗಡೆ ಹೋಗ್ಬೇಕು ಅನ್ಕೊಂಡವರು ಜಾಸ್ತಿ ಇರ್ತಾರೆ, ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ಬೇಕು ಅನ್ಕೊಂಡವರು ಜಾಸ್ತಿ ಇರ್ತಾರೆ, ಅಥವಾ ಫ್ಯಾಮಿಲಿಗೆ ಟೈಮ್ ಕೊಡಬೇಕು, ಅಥವಾ ಏನೋ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಯಾಕಂತ ಹೇಳಿದ್ರೆ ಕ್ರಿಸ್ಮಸ್ ಹಬ್ಬವೂ ಕೂಡ ಇದೆ, ವರ್ಷದ ಕೊನೆ ಕೂಡ ಹೌದು. ಏನೆಲ್ಲ ಕನಸುಗಳನ್ನ ಹೊತ್ತು ಸಾಗಿದವರು ಮಸಣದ ಲೋಕದ ಬಾಗ್ಲನ್ನ ತಟ್ಟಿದ್ದಾರೆ. ಇದು ಎಂಥ ಘನಘೋರ ದುರಂತ. ರಾತ್ರಿ 2 ಗಂಟೆಗೆ ಸುಮಾರಿಗೆ ನಡೆದಂಥ ಘಟನೆ ಇದು. ಗೊರ್ಲತ್ತು ಚಿತ್ರದುರ್ಗದಲ್ಲಿ ನಡೆದಂತಹ ಘಟನೆ. ಸೀಬರ್ಡ್ ಸ್ಲೀಪರ್ ಕೋಚ್ ಬಸ್ ಬೆಂಕಿಗೆ ಆಹುತಿಯಾಗಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ದಗಿಸ್ತಾ ಇದೆ ಬೆಂಕಿ. ಎಲ್ಲ ಕೂಡ ಸುಟ್ಟು ಕರ್ಕಲಾಗಿ ಹೋಗಿದೆ, ಹೊಗೆ ಆಡ್ತಾ ಇದೆ. 9 ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ಈಗ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿರಬಹುದು, ಆಂಧ್ರದ ಕರ್ನೂಲ್ನಲ್ಲಿ ನಡೆದಂಥ ಬಸ್ ದುರಂತವು ಕೂಡ ಇದೇ ರೀತಿಯಾಗಿ ಘೋರವಾಗಿತ್ತು. ಅದು ಮಾಸುವ ಮುನ್ನವೇ ಮತ್ತೊಂದು ಅನಾಹುತ ನಡೆದಿದೆ. ಲಾರಿ ಚಾಲಕನ ನಿರ್ಲಕ್ಷ್ಯದಿಂದಲೇ ಘೋರ ದುರಂತ ನಡೆದಿದೆ. ಎದುರು ಬದಿಯಿಂದ ಬಂದು ಬಸ್ಗೆ ಕಂಟೈನರ್ ಡಿಕ್ಕಿಯಾಗಿದೆ. ಡಿವೈಡರ್ಗೆ ದಾಟಿ ಖಾಸಗಿ ಬಸ್ಗೆ ಡಿಕ್ಕಿ ಹೊಡೆದಿದೆ ಲಾರಿ. ಬೆಂಗಳೂರಿನಿಂದ ಗೋಕರ್ಣಕ್ಕೆ ತೆರಳ್ತಾ ಇದ್ದಂತಹ ಬಸ್ ಲಾರಿ ಗುದ್ದಿದ್ದ ಕ್ಷಣ ಮಾತ್ರದಲ್ಲಿ ಬಸ್ ಧಗಧಗಿಸಿದೆ. ನೋಡ್ತಲೇ ಹೊತ್ತಿ ಉರಿದಿದೆ ಸ್ಲೀಪರ್ ಬಸ್. ಅಪಘಾತ ಎಸಗಿದ ಲಾರಿಯು ಬೆಂಕಿಯಲ್ಲಿ ಭಸ್ಮವಾಗಿ ಹೋಗಿದೆ. ಲಾರಿ ಚಾಲಕನ ನಿರ್ಲಕ್ಷ್ಯದಿಂದಲೇ ಈ ಘೋರ ದುರಂತ ನಡೆದಿರುವಂತದ್ದು. ಅಪಘಾತ ಎಸಗಿದಂತಹ ಲಾರಿ ಕೂಡ ಬೆಂಕಿಯಲ್ಲಿ ಸುಟ್ಟು ಭಸ್ಮವಾಗಿ ಹೋಗಿದೆ. ಪಾಪ ಎಲ್ಲ ಕೂಡ ಬೆಂಗಳೂರಿನಿಂದ ಗೋಕರ್ಣಕ್ಕೆ ತೆರಳ್ತಾ ಇದ್ರು ಬಸ್ನಲ್ಲಿ. ನೋಡ್ತಾ ಇದ್ದಂತೆ ಹೊತ್ತಿ ಉರಿದಿದೆ ಸ್ಲೀಪರ್ ಬಸ್. ಹಿರಿಯೂರಿನಿಂದ ಬೆಂಗಳೂರಿಗೆ ಬರ್ತಿದ್ದಂತಹ ಖಾಸಗಿ ಬಸ್ನಲ್ಲಿದ್ದಂತಹ 9 ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ಏನಾಗುತ್ತೆ ಅಂತ ಹೇಳಿದ್ರೆ, ಆ ಬೆಂಕಿ ಹತ್ಕೊಂಡು ಉರಿತಾ ಇದ್ದಾಗ ಪಾಪ ಮೇಲ್ಗಡೆನೂ ಮಲಗಿರ್ತಾರೆ, ಕೆಳಗಡೆನೂ ಮಲಗಿರ್ತಾರೆ, ಹೊಳಗೆಲ್ಲ ಆವರಿಸ್ಕೊಂಡು ಬಿಟ್ಟಿರುತ್ತೆ, ಆಚೆ ಬರೋದಕ್ಕೂ ಆಗಲ್ಲ. ಯಾಕಂತ ಹೇಳಿದ್ರೆ ನೀವು ಆಂಧ್ರ ಪ್ರದೇಶದ ಕರ್ನೂರು ದುರಂತವನ್ನು ಕೂಡ ನೋಡಿರಬಹುದು. ಯಾವ ರೀತಿಯಾಗಿ ಅಲ್ಲಿ ಅಪಘಾತ ಆಯಿತು, ಅದು ಕೂಡ ಅಷ್ಟೇ. ಎಲ್ಲವನ್ನು ಕೂಡ ಹೊಸದಾಗಿ ಬಸ್ಸನ್ನು ರೆಡಿ ಮಾಡಿದ್ರು, ಎಲ್ಲವನ್ನು ಕೂಡ ಆಲ್ಟ್ರೇಷನ್ ಮಾಡಿದ್ರು. ಆ ಗಾಜನ್ನು ಕೂಡ ಒಡೆಯೋದಕ್ಕೆ ಆಗ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಪ್ರಯಾಣಿಕರು ಉಸಿರುಗಟ್ಟಿ ಅಲ್ಲಿ ಹೋಗಿ ಎಲ್ಲ ಆವರಿಸ್ಕೊಂಡ್ಬಿಟ್ಟು ಕರ್ನೂರಿನಲ್ಲೂ ಕೂಡ ಇದೇ ದುರಂತ ಆಗಿ ಇದೇ ರೀತಿಯಾಗಿ ಘೋರವಾಗಿ ಸಾವನ್ನಪ್ಪಿದ್ರು. ಈಗ ಇದೇ ಪರಿಸ್ಥಿತಿ ಚಿತ್ರದುರ್ಗದಲ್ಲೂ ಕೂಡ ನಡೆದಿರುವಂಥದ್ದು. ಎಲ್ಲ ಕೂಡ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೋಗ್ತಾ ಇದ್ರು, ದೇವಸ್ಥಾನಕ್ಕೆ ಹೋಗ್ತಾ ಇದ್ರು, ಅಥವಾ ಟ್ರಿಪ್ಪಿಗೆ ಹೋಗ್ತಾ ಇದ್ರ, ಅಥವಾ ಈಗ ರಜಾ ದಿನಗಳು ಪಾಪ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ರು. ಎಷ್ಟು ಜನ ವಯಸ್ಕರಿದ್ರು, ಎಷ್ಟು ಜನ ಮಕ್ಕಳಿದ್ರು, ಇದೆಲ್ಲವೂ ಕೂಡ ಇನ್ನೂ ತಿಳಿದು ಬರಬೇಕಾದಂತಹ ವಿಷಯ. ಒಟ್ಟಿನಲ್ಲಿ 9 ಜನ ಸುಟ್ಟು ಕರಕಲಾಗಿ ಹೋಗಿದ್ದಾರೆ. ನೋಡ್ತಾ ಇದ್ದಂತೆ ಬಸ್ ಧಗಿಸ್ತಾ ಇದೆ. ಅಪಘಾತ ಎಸಗಿದಂಥ ಲಾರಿ ಕೂಡ ಬೆಂಕಿಯಲ್ಲಿ ಭಸ್ಮವಾಗಿ ಹೋಗಿದೆ. ಇದರಲ್ಲಿ ಲಾರಿ ಚಾಲಕನ ನಿರ್ಲಕ್ಷ್ಯದಿಂದಲೇ ಘೋರ ದುರಂತ ನಡೆದಿರುವುದು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಎದುರು ಬಂದು ಬಸ್ಗೆ ಕಂಟೈನರ್ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದಂಥ
ಪರಿಣಾಮ ಪಾಪ ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಎಲ್ಲ ಕೂಡ ನಿದ್ದೆಯ ಮಂಪರ್ನಲ್ಲಿರ್ತಾರೆ. ಊರಿಗೆ ಹೋಗಬೇಕು ಅಂದ್ಕೊಂಡವ್ರು ಎಷ್ಟು ಜನನೋ, ಟ್ರಿಪ್ ಮಾಡಬೇಕು ಅಂದ್ಕೊಂಡವ್ರು ಎಷ್ಟು ಜನನೋ, ಸಂಬಂಧಿಕರನ್ನ ಮೀಟ್ ಮಾಡಬೇಕು ಅಂದ್ಕೊಂಡವ್ರು ಎಷ್ಟು ಜನನೋ ಎಲ್ಲರೂ ಕೂಡ ಬಾರದ ಲೋಕಕ್ಕೆ ಪಯಣವನ್ನು ಬೆಳೆಸಿದ್ದಾರೆ. ಸೀಬರ್ಡ್ ಸ್ಲೀಪರ್ ಕೋಚ್ ಬಸ್ ಈ ರೀತಿಯಾಗಿ ಧಗಧಗಿಸಿದೆ. ಭೀಕರ ಬಸ್ ಅಪಘಾತಕ್ಕೆ 9 ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ಸೇಮ್ ಹೇಗಾಯಿತು ಅದೇ ರೀತಿ ಕೂಡ ಆಂಧ್ರದ ಕರ್ನೂಲಲ್ಲೂ ಕೂಡ ಇದೇ ರೀತಿಯಾಗಿ ದುರಂತ ಸಂಭವಿಸಿ ಪಾಪ ಅದೆಲ್ಲ ಕೂಡ ಬಸ್ ಹೇಗಿತ್ತು ಅಂತ ಹೇಳಿದ್ರೆ ಎಲ್ಲವನ್ನು ಕೂಡ ಆಲ್ಟ್ರೇಷನ್ ಮಾಡಿಸಿದ್ರು. ಆ ಗಾಜನ್ನು ಒಡ್ಕೊಂಡು ಹೊರಗಡೆ ಬರೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ, ಅಷ್ಟು ಗಟ್ಟಿಯಾಗಿತ್ತು ಆ ಗಾಜು. ಮತ್ತೆ ಅಲ್ಲಿ ಹೊಗೆ ಆವರಿಸ್ಕೊಂಡು ಬಿಡ್ತಲ್ಲ, ಆ ಹೊಗೆ ದಟ್ಟಣೆಯಿಂದ ಅಲ್ಲೂ ಕೂಡ ಪ್ರಯಾಣಿಕರಿಗೆ ಉಸಿರುಗಟ್ಟಂತಾಗಿ ಎಲ್ಲರೂ ಕೂಡ ಸುಟ್ಟು ಕರ್ಕಲಾಗಿ ಹೋಗ್ತಾರೆ. ಅದೇ ದುರಂತ, ಅದೇ ಥರ ಪ್ರಕರಣ ಈಗ ಚಿತ್ರದುರ್ಗದಲ್ಲೂ ನಡೆದಿರುವಂಥದ್ದು. ಬಸ್ನಲ್ಲಿ ಒಟ್ಟು 32 ಜನ ಪ್ರಯಾಣಿಸ್ತಾ ಇದ್ರು. 15 ಮಹಿಳೆಯರು, 14 ಪುರುಷರು ಪ್ರಯಾಣಿಕರಿದ್ರು. ಒಂದು ಮಗು ಕೂಡ ಖಾಸಗಿ ಬಸ್ನಲ್ಲಿದ್ದಂತಹ ಮಾಹಿತಿ ಕೂಡ ಇದೆ ನೋಡಿ. ಗಾಯಾಳುಗಳು ಶಿರಾ ಮತ್ತು ಹಿರಿಯೂರು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಒಟ್ಟಿನಲ್ಲಿ 32 ಜನ ಪ್ರಯಾಣಿಸ್ತಾ ಇದ್ರು. 15 ಮಹಿಳೆಯರು ಮತ್ತು 14 ಪುರುಷರಿದ್ರು. ಅದರಲ್ಲಿ ಒಂದು ಮಗು ಕೂಡ ಇತ್ತು. ಆ ಮಗುವಿನ ಪರಿಸ್ಥಿತಿ ಏನಾಗಿದೆಯೋ, ಬದುಕುಳಿದಿದೆಯೋ ಇಲ್ವೋ, ತುಮಕೂರು ಬೆಂಗಳೂರಿನ ವಿಕ್ಟೋರಿಯಾಗೆ ರವಾನೆ ಮಾಡಲಾಗಿದೆ. ಗಾಯಾಳುಗಳು ಶಿರಾ ಮತ್ತು ಹಿರಿಯೂರು ಆಸ್ಪತ್ರೆಗೂ ಕೂಡ ದಾಖಲಿಸಲಾಗಿದೆ. ಒಂದು ಮಗು ಕೂಡ ಇದೆಯಂತೆ ನೋಡಿ. ಒಟ್ಟಿನಾಗಿ 32 ಜನ ಪ್ರಯಾಣಿಕರಿದ್ರು. ಎಲ್ಲ ಕೂಡ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೋಗ್ತಾ ಇದ್ರು. ಭೀಕರ ಬಸ್ ಅಪಘಾತಕ್ಕೆ 9 ಮಂದಿ ಬಾರದ ಲೋಕವನ್ನ ತಲುಪಿದ್ದಾರೆ. 15 ಮಹಿಳೆಯರಿದ್ರು, 14 ಪುರುಷರು ಕೂಡ ಇದ್ರು. ಯಾರ್ಯಾರು ಗಾಯಗೊಂಡಿದ್ದಾರೆ ಅವರನ್ನ ವಿಕ್ಟೋರಿಯಾ ಹಾಗೂ ಬೆಂಗಳೂರಿನ ಆಸ್ಪತ್ರೆಗೂ ಕೂಡ ದಾಖಲು ಮಾಡಿದ್ದಾರೆ. ಗಾಯಾಳುಗಳನ್ನು ಶಿರಾ ಹಾಗೂ ಹಿರಿಯೂರು ಆಸ್ಪತ್ರೆಗೂ ಕೂಡ ದಾಖಲು ಮಾಡಿದ್ದಾರೆ. ಅದರಲ್ಲಿ ಒಂದು ಮಗು ಕೂಡ ಇತ್ತು ಎನ್ನುವಂಥ ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ 32 ಜನ ಪ್ರಯಾಣಿಕರು ಇದ್ದಂಥ ಬಸ್ ಸುಟ್ಟು ಕರಕಲಾಗಿದೆ. ಯಾವಾಗ ಆ ಬೆಂಕಿ ಹತ್ಕೊಳ್ಳುತ್ತೆ, ಆ ಕಂಟೈನರ್ ಬಂದು ಡಿಕ್ಕಿ ಹೊಡೆಯುತ್ತೆ, ಆ ಸ್ಪೀಡ್ಗೆ ಹೊತ್ಕೊಂಡು ಉರಿತಾ ಇರುತ್ತೆ, ದಗಿಸ್ತಾ ಇರುತ್ತೆ. ಆ ಕ್ಷಣದಲ್ಲಿ ಪಾಪ ಮೇಲ್ಗಡೆನೂ ಕೂಡ ಮಲ್ಕೊಂಡಿರ್ತಾರೆ. ಅವರೆಲ್ಲ ನಿದ್ದೆ ಮಂಪರ್ನಲ್ಲಿ ಇರ್ತಾರೆ. ಸಡನ್ ಆಗಿ ಏನಾಗ್ತಿದೆ ಅಂತಲೂ ಕೂಡ ಗೊತ್ತಾಗೋದಿಲ್ಲ. ನಿದ್ದೆಲ್ಲೂ ಕೂಡ ಚಿರನಿದ್ರೆಗೆ ಜಾರದವರು ಕೂಡ ಇರ್ತಾರೆ. ಖಾಸಗಿ ಬಸ್ನ ಡೀಸೆಲ್ ಟ್ಯಾಂಕ್ಗೆ ಕಂಟೈನರ್ ಡಿಕ್ಕಿ. ಡೀಸೆಲ್ ಟ್ಯಾಂಕ್ ಲೀಕ್ ಆಗಿ ಏಕಾಏಕಿ ಬೆಂಕಿ ಹೊತ್ಕೊಂಡಿದೆ ಅನ್ನುವಂತಹ ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ. ಪೂರ್ವ ವಲಯ ಐಜಿಪಿ ರವಿಕಾಂತೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಕಿ ಆವರಿಸ್ತಾ ಇದ್ದಂತೆ ಕೆಲವರು ಜಂಪ್ ಅನ್ನ ಮಾಡಿದ್ದಾರೆ. ಎಚ್ಚರ ಇದ್ದವರು ಜಂಪ್ ಮಾಡ್ತಾರೆ. ಆದ್ರೆ ಗಾಢ ನಿದ್ದೆಯಲ್ಲಿದ್ದವರಿಗೆ ಏನು ಕೂಡ ಗೊತ್ತಾಗೋದಿಲ್ಲ. ಎಲ್ಲ ಕೂಡ ನಿದ್ದೆ ಮಂಪರ್ನಲ್ಲಿರ್ತಾರೆ. ಅವಘಡದಲ್ಲಿ ಕಂಟೈನರ್ ಡ್ರೈವರ್ ಕೂಡ ದುರ್ಮರಣವನ್ನು ಹೊಂದಿದ್ದಾರೆ. ಖಾಸಗಿ ಬಸ್ನ ಡೀಸೆಲ್ ಟ್ಯಾಂಕ್ಗೆ ಕಂಟೈನರ್ ಬಂದು ಡಿಕ್ಕಿ ಹೊಡೆದಿದೆ. ಆ ಡಿಕ್ಕಿ ಹೊಡೆದಂತಹ ಪರಿಣಾಮ ಬೆಂಕಿ ಹೊತ್ಕೊಂಡು ದಗದಗಿಸಿದೆ. ಡೀಸೆಲ್ ಟ್ಯಾಂಕ್ ಲೀಕ್ ಆಗಿದೆ. ಆವಾಗ ಏಕಾಏಕಿ ಬೆಂಕಿ ಹೊತ್ಕೊಂಡಿದೆ. ಆ ಲಾರಿ ಡ್ರೈವರ್ದೇ ತಪ್ಪಿರೋದು, ಅವನೇ ಬಂದು ರಭಸವಾಗಿ ಹೊಡೆದಿರೋದು. ಯಾವಾಗ ರಭಸವಾಗಿ ಹೊಡಿತು ಅದು ಡೀಸೆಲ್ ಟ್ಯಾಂಕಿಗೆ ಸರಿಯಾಗಿ ಬಂದು ಡಿಕ್ಕಿ ಹೊಡೆದಿದೆ. ಆಗ ಈ ಅವಘಡ ಸಂಭವಿಸಿರುವಂಥದ್ದು. ಒಟ್ಟಿನಲ್ಲಿ ಈಗ ಬೆಂಕಿ ಆವರಿಸ್ತಾ ಇದ್ದಂತೆ ಕೆಲವರು ಕೂಡ ಜಂಪ್ ಮಾಡಿದ್ದಾರೆ. ಯಾವಾಗ ಬೆಂಕಿ ಹೊತ್ಕೊಳ್ತಾ ಇದೆ ಅಂತ ಹೇಳಿ ಗೊತ್ತಾಯ್ತು, ಕೆಲವರು ಜಂಪ್ ಮಾಡಿದ್ದಾರೆ. ಆದ್ರೆ ಕೆಲವರಿಗೆ ಜಂಪ್ ಮಾಡ್ಲಿಕ್ಕೆ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ನಿದ್ದೆ ಮಂಪರ್ನಲ್ಲಿ ಇರ್ತಾರೆ, ಪಾಪ ಮೇಲ್ಗಡೆ ಇರ್ತಾರೆ, ಕೆಳಗಡೆ ಇಳಿದ್ಬರಕ್ಕೂ ಕೂಡ ಕಷ್ಟ ಆಗಿರುತ್ತೆ. ಅಷ್ಟು ಹೊಗೆ ಬೆಂಕಿ ಆವರಿಸ್ಕೊಂಡಿರುತ್ತೆ. ಪಾಪ ಮಕ್ಕಳನ್ನೆಲ್ಲ ಕರ್ಕೊಂಡಿರ್ತಾರೆ, ವಯಸ್ಕರು ಕೂಡ ಇರಬಹುದು. ಅದ್ರಲ್ಲಿ ನೋಡಿ 15 ಜನ ಮಹಿಳೆಯರಿದ್ದಾರೆ, 14 ಜನ ಪುರುಷರು ಕೂಡ ಇದ್ರು ಎನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ. ಗಾಢ ನಿದ್ದೆಯಲ್ಲಿದ್ದವರಿಗೆ ತಕ್ಷಣವೇ ಬೆಂಕಿ ಆವರಿಸಿಕೊಂಡಿರೋದು ಗೊತ್ತಾಗಿದೆ. ಗೊತ್ತಾಗಿರೋರು ಜಂಪ್ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಅವಘಡದಲ್ಲಿ ಕಂಟೈನರ್ ಡ್ರೈವರ್ ಕೂಡ ದುರ್ಮರಣವನ್ನು ಹೊಂದಿದ್ದಾರೆ. ನೋಡಿ, ನೈಟ್ ಹೊತ್ತು ಈಗ ಬಸ್ಗಳನ್ನಾಗಿರ್ಬೋದು, ಲಾರಿಯನ್ನಾಗಿರ್ಬೋದು ಚಾಲನೆ ಮಾಡುವಾಗ ಎಷ್ಟು ಹುಷಾರಾಗಿರ್ಬೇಕು ಅಂತ ಹೇಳಿದ್ರೆ 30-40 ಜನ, 50-60 ಜನ ಹೊತ್ಕೊಂಡಿರುವಂತಹ ಡ್ರೈವರ್ಗಳು ಎಷ್ಟು ಎಚ್ಚರ ಇಂದು ಸಾಲದು. ಅವ್ರಿಗೆ ಹಗಲೊತ್ತು ಕೂಡ ಅಷ್ಟೇ ನಿದ್ದೆ ಬೇಕಾಗುತ್ತೆ. ಅಷ್ಟೇ ಎಚ್ಚರದಿಂದ ರಾತ್ರಿ ಕೂಡ ಅದೇ ರೀತಿಯಾಗಿ ಡ್ರೈವ್ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಪ್ರಯಾಣಿಕರ ಜೀವ ಡ್ರೈವರ್ ಕೈಯಲ್ಲಿರುತ್ತೆ. ವರ್ಷದ ಕೊನೆ ಒಂದು ಕಡೆ ಕ್ರಿಸ್ಮಸ್ ಹಬ್ಬದ ದಿನವೇ ಈ ರೀತಿಯ ದುರಂತ ನಡೆದಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್.
ಏನಿದೆ ದುರಂತ ಅಂತ ಹೇಳಿ ಎಲ್ಲ ಮಲಗಿದ್ದವರು ಕೂಡ ಚೂರ ನಿದ್ರೆಗೆ ಜಾರಿರುವಂಥದ್ದು ಎಷ್ಟೊತ್ತಿನಲ್ಲಿ ಆಯಿತು, ಏನು ಘಟನೆ ಅಂತ ವಿವರಣೆ ಕೊಡೋದಾದ್ರೆ? ನಿರೀಕ್ಷೆ ಏನಂದ್ರೆ ತಡರಾತ್ರಿ ಅಂದ್ರೆ ಬೆಳಗಿನ ಜಾವ 2 ಗಂಟೆ ಸುಮಾರಿಗೆ ಏನು ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಟಿದ್ದಂತ ಒಂದು ಖಾಸಗಿ ಸೀ ಬರ್ಡ್ ಬಸ್ ಏನಿದೆ, ಈ ಒಂದು ಬಸ್ಗೆ ಒಂದು ಕಂಟೈನರ್ ಲಾರಿ ಬಂದು ಡಿಕ್ಕಿ ಹೊಡೆದಿರುವಂತದ್ದು. ಅಂದ್ರೆ ಹಿರಿಯೂರು ಬಳಿಯ ಒಂದು ಕ್ರಾಸ್ ಬಳಿ ಒಂದು ಘಟನೆ ಆಗಿರುವಂತದ್ದು. ಸುಮಾರು ರಾತ್ರಿ 2 ಗಂಟೆ ಸಮಯದಲ್ಲಿ ಏನು ಈ ಒಂದು ಘಟನೆ ಸಂಭವಿಸಿರುವಂತದ್ದು. ಘಟನೆಯಲ್ಲಿ ಸುಮಾರು ಹೆಚ್ಚು ಜನ ಸಾವನ್ನಪ್ಪಿರುವಂತದ್ದು, ಅದರಲ್ಲೂ ಹೆಚ್ಚಾಗಿ ಹೆಣ್ಣು ಮಕ್ಕಳು ಇರುವಂತದ್ದು ಗೊತ್ತಾಗಿದೆ. ಎಲ್ಲರೂ ಸಹ ಒಂದು ಏನು ಕ್ರಿಸ್ಮಸ್ ರಜಾ ಇತ್ತು, ಈ ವೀಕೆಂಡ್ ರಜಾ ಇತ್ತು, ಹಾಗಾಗಿ ಎಲ್ಲರೂ ಸಹ ತಮ್ಮ ಊರುಗಳಿಗೆ ತೆರಳ್ತಾ ಇದ್ರು. ಅಂದ್ರೆ ಬೆಂಗಳೂರಿನಿಂದ ಏನು ಶಿವಮೊಗ್ಗ ಮಾರ್ಗವಾಗಿ 1 ಅವರ್ ಗೋಕರ್ಣ ಈ ರೀತಿ ಬಸ್ಸು ಸೀ ಬರ್ಡ್ ಬಸ್ ಹೋಗ್ತಾ ಇದ್ದಿದ್ದು. ಸೊ ಈ ಒಂದು ಬಸ್ಗೆ ಏನು ಹಿರಿಯೂರು ಬಳಿ ಒಂದು ಕಂಟೈನರ್ ಲಾರಿ ಬಂದು ಅಡ್ಡ ಬಂದಿರುವಂತದ್ದು. ಅಂದ್ರೆ ಏನು ಸರ್ವಿಸ್ ರಸ್ತೆಯಿಂದ ಮೇನ್ ರಸ್ತೆಗೆ ಬರುವಂತ ಸಂದರ್ಭ ಕಂಟೈನರ್ ಲಾರಿ ಬಂದು ಏನು ಡಿಕ್ಕಿ ಹೊಡೆದಿರುವಂತದ್ದು. ಅಂದ್ರೆ ಅದೇ ಸಂದರ್ಭದಲ್ಲಿ ಏನು ಬಸ್ಸು ಸಹ ಒಂದು ಬ್ರೇಕ್ ಹಾಕಕ್ಕೆ ಒಂದು ನಿಯಂತ್ರಣ ತಪ್ಪಿರುವಂತದ್ದು. ಮೇಲ್ನೋಟಕ್ಕೆ ಘಟನೆ ಬಂದಿರುವಂತದ್ದು. ಸ್ಥಳಕ್ಕೆ ಈಗಾಗಲೇ ಏನು ಚಿತ್ರದುರ್ಗ SP ಸಹ ಒಂದು ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡಿರುವಂತದ್ದು. ಸ್ಥಳಕ್ಕೆ FSL ಇರ್ಬೋದು, ಮತ್ತೆ ವಿಧಿ ವಿಜ್ಞಾನ ಅಧಿಕಾರಿಗಳು ಬಂದು FSL ಅಧಿಕಾರಿಗಳು ಬಂದು ಮೃತದೇಹಗಳನ್ನ ಪತ್ತೆ ಹಚ್ತಾ ಇರುವಂತದ್ದು. ಅಂದ್ರೆ ಸುಮಾರು ಜನರು ಏನು ವೀಕೆಂಡ್ ರಜಾ ಇತ್ತು, 5 ದಿನಗಳ ಕಾಲ, ಈ ಕ್ರಿಸ್ಮಸ್ ಇರ್ಬೋದು ಮತ್ತೆ ನ್ಯೂ ಇಯರ್, ಎಲ್ಲರೂ ಸಹ ತಮ್ಮ ಬೆಂಗಳೂರಿನಲ್ಲಿ IT ಉದ್ಯೋಗಿಗಳಾಗಿರ್ತಾರೆ, ಮತ್ತೆ ಕೆಲಸಕ್ಕೆ ಬೆಂಗಳೂರಿಗೆ ಬಂದಿರ್ತಾರೆ. ಆ ನಂತರ ಈಗ ರಜಾ ಇರುವ ಕಾರಣ ಎಲ್ಲರೂ ಸಹ ತಮ್ಮ ಊರುಗಳಿಗೆ ಹೋಗ್ತಾ ಇರುವ ಸಂದರ್ಭದಲ್ಲಿ ತಡರಾತ್ರಿ ಈ ಒಂದು ಘಟನೆ ಆಗಿರುವಂತದ್ದು. ಮತ್ತೆ ಈಗ ಆ ಬಸ್ ನಲ್ಲಿ ಎಷ್ಟು ಜನ ಪ್ರಯಾಣಿಕರು ಖಚಿತವಾಗಿ ಪ್ರಯಾಣ ಮಾಡ್ತಾ ಇದ್ರು, ಮತ್ತೆ ಯಾರು ಅವರ ಐಡೆಂಟಿಟಿಗಳು ಈಗಾಗಲೇ ಪತ್ತೆ ಆಗಿರುವಂತದ್ದು. ಯಾಕಂದ್ರೆ ಆ ಖಾಸಗಿ ಸಂಸ್ಥೆ ಏನಿರುತ್ತೆ, ಬಸ್ ಸಂಸ್ಥೆ, ಆ ಬಸ್ ಅನ್ನು ಬುಕ್ ಮಾಡುವ ಟಿಕೆಟ್ ಬುಕ್ ಮಾಡುವ ಸಂದರ್ಭದಲ್ಲಿ ಅವರ ಮಾಹಿತಿಗಳನ್ನು ಪಡ್ಕೊಂಡಿರುತ್ತೆ. ಹಾಗಾಗಿ ಆ ಮಾಹಿತಿಗಳನ್ನು ಈಗಾಗಲೇ ಪೊಲೀಸರಿಗೂ ಸಹ ಸಿಕ್ಕಿರುವಂತದ್ದು. ಈ ಬಗ್ಗೆನೂ ಸಹ ರಾಜ್ಯ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರಿಗೂ ಸಹ ಮಾಹಿತಿ ಕೊಟ್ಟಿರುವಂತದ್ದು. ಅಂದ್ರೆ ಮೃತರ ಗುರುತುಗಳನ್ನ ಪತ್ತೆ ಹಚ್ಚಬೇಕಾಗಿರುವಂತದ್ದು. ಆದ್ರೆ ಮೃತರ ಹೆಸರುಗಳು ಸಹ ಪತ್ತೆ ಆಗಿರುವಂತದ್ದು. ಆ ಬಸ್ ನಲ್ಲಿ ಯಾರ್ಯಾರು ಇದ್ರು, ಎಷ್ಟು ಜನ ಪ್ರಯಾಣ ಮಾಡ್ತಾ ಇದ್ರು, ಎಲ್ಲೆಲ್ಲಿ ಅವರು ಬುಕ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿರುವಂತದ್ದು. ಯಾಕಂದ್ರೆ ಅವರ ಬಳಿ ಒಂದು ಡೇಟಾ ಬೇಸ್ ಇರುತ್ತೆ, ಹಾಗಾಗಿ ಸಿಕ್ಕಿರುವಂತದ್ದು. ಸದ್ಯಕ್ಕೆ ಈಗಾಗಲೇ ಈಗ ಒಂದು ಏನು ಸ್ಥಳಕ್ಕೆ ಏನೆಲ್ಲ ಹಿರಿಯ ಅಧಿಕಾರಿಗಳು ಸಹ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡಿರುವಂತದ್ದು. ದುರಂತಕ್ಕೆ ಏನು ಕಾರಣ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಇನ್ನೂ ಸಹ ಖಚಿತವಾದ ಮಾಹಿತಿ ಇಲ್ಲ. ಆದ್ರೆ ಒಂದು ಕಂಟೈನರ್ ಲಾರಿ ಬಂದು ಅಡ್ಡ ಬಂದಿರುವುದು ಮೇಲ್ನೋಟಕ್ಕೆ ಗೊತ್ತಾಗಿರುವಂತ ಸ್ಥಳೀಯ CCTVಗಳು, ಹೈವೇ ನಲ್ಲಿದ್ದಂತ CCTVಗಳು ಇರ್ಬೋದು, ಮತ್ತೆ ಸ್ಥಳೀಯರು ಯಾರು ಇದ್ರು ಎಲ್ಲರ ಒಂದು ಮಾಹಿತಿಗಳನ್ನ ಪೊಲೀಸರು ಪಡ್ಕೊಂತಾ ಇರುವಂತದ್ದು. ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ವರುಣ್, ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದೊಂದು ದೃಶ್ಯಗಳು ಕೂಡ ಬೆಂಕಿ ಹತ್ಕೊಂಡಿರೋದು ಕೂಡ ನೋಡೋದಕ್ಕೆ ಆಗ್ತಾನೇ ಇಲ್ಲ. 9 ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ಎಲ್ಲ ಕೂಡ ನಿದ್ದೆಯ ಮಂಪರ್ನಲ್ಲಿದ್ದರು, ಚಿರ ನಿದ್ರೆಗೆ ಜಾರಿದ್ದಾರೆ. ಬೆಂಕಿ ಹತ್ಕೊಂಡಿದ್ದ ತಕ್ಷಣ ಆಚೆ ಬರೋಕ್ಕಾದರೂ ಬಂದುಬಿಟ್ಟಿದ್ದಾರೆ. ಆದರೆ ಮೇಲಿಂದ ಇಳಿದು ಬರೋದಕ್ಕಾಗದೇ ಇರೋರು ಅಥವಾ ಹೊಗೆ ದಟ್ಟಣೆಯಲ್ಲಿ ಆವರಿಸ್ಕೊಂಡಾಗ ಏನು ಸಹ ಕಾಣಿಸೋದಿಲ್ಲ, ಅಲ್ಲಿ ಒಟ್ಟಿನಲ್ಲಿ ಜೀವ ಉಳಿಸ್ಕೊಂಡ್ರೆ ಸಾಕಾಗಿರುತ್ತೆ ಅಂಥೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಎದೆ ಜೊಲ್ಲೆನಿಸುತ್ತೆ ಅಪಘಾತದ ಒಂದೊಂದು ದೃಶ್ಯಗಳು. ಬಸ್ಸಿನಲ್ಲಿ ಸಿಲುಕಿ ಒದ್ದಾಡಿ ಜೀವ ಬಿಟ್ಟಿದ್ದಾರೆ 9 ಪ್ರಯಾಣಿಕರು. ನೋಡ್ತಾ ಇದ್ದಂತೆ ಹೊತ್ತಿ ಉಳಿದಿದೆ ಖಾಸಗಿ ಬಸ್. ಬೆಂಕಿ ಆವರಿಸ್ತಾ ಇದ್ದಂತೆ ಜಂಪ್ ಮಾಡಿದ್ದಾರೆ ಹಲವರು. ಜಂಪ್ ಮಾಡೋದಕ್ಕಾದವರು ಮಾಡಿದ್ದಾರೆ, ಆದ್ರೆ ಬಸ್ನಿಂದ ಕೆಲವರು ಆಚೆ ಬರಲು ಆಗದೆ ಅಲ್ಲೇ ಸಾವನ್ನಪ್ಪಿದ್ದಾರೆ, ಸಜೀವ ದಹನವಾಗಿ ಹೋಗಿದ್ದಾರೆ. ಎಂಥ ದುರಂತ ಅಂತ ಹೇಳಿದ್ರೆ, ಕಣ್ಮುಂದೆ ಸಾವು ಇದೆ, ಅದನ್ನ ತಪ್ಪಿಸ್ಕೊಂಡು ಬರೋದಕ್ಕೆ ಆಗ್ತಾ ಇಲ್ಲ. ಜೀವ ಉಳಿಸ್ಕೊಳ್ಳೋರು, ಹಾರೋದಕ್ಕೆ ಆದವರು, ಬೆಂಕಿಯಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅನ್ಕೊಂಡಿರೋರು ಹೆಂಗೋ ದಾಟ್ಕೊಂಡು ಗಾಸ್ನೆಲ್ಲ ಒಡೆದು ಕೆಲವರು ತಮ್ಮ ಜೀವನ ರಕ್ಷಣೆ ಮಾಡ್ಕೊಂಡಿದ್ದಾರೆ. ಆದ್ರೆ ಪಾಪ ಮಕ್ಕಳು ಕೂಡ ಇರ್ತಾರೆ, ವಯಸ್ಕರು ಕೂಡ ಇರ್ತಾರೆ. ಆ ತಕ್ಷಣಕ್ಕೆ ಬೆಂಕಿ ಹೊತ್ಕೊಂಡಾಗ ಅವ್ರಿಗೆ ಆಚೆ ಬರೋದಕ್ಕೂ ಕೂಡ ಆಗೋದಿಲ್ಲ. ಬಸ್ನಿಂದ ಆಚೆ ಬರೋದಕ್ಕೆ ಆಗದೆ ದುರ್ಮರಣವನ್ನು ಹೊಂದಿದ್ದಾರೆ. ಸಜೀವ ದಹನವಾಗಿ ಸುಟ್ಟು ಕರಕಲಾಗಿ ಹೋಗಿದ್ದಾರೆ. ಎದೆ ಜಲ್ಲನ್ಸುತ್ತೆ ಅಪಘಾತದ ಒಂದೊಂದು ದೃಶ್ಯಗಳು ಕೂಡ. ಸಾಲು ಸಾಲು ಹೆಣ. ಪಾಪ ಅವರೆಲ್ಲರೂ ಕೂಡ ಟ್ರಿಪ್ ಮೂಡಲ್ಲಿದ್ರು. ಒಂದು ಕಡೆ ಈಗ ಮಕ್ಕಳಿಗೆಲ್ಲ ರಜೆ ಕೂಡ ಇರುತ್ತೆ, ಪಾಪ ಊರಿಂದ ಊರಿಗೆ ಹೋಗೋರು ಕೂಡ ಇರ್ತಾರೆ. ಒಂದು ಕಡೆ ಕ್ರಿಸ್ಮಸ್ ಸೆಲೆಬ್ರೇಷನ್ ಬೇರೆ, ಹಬ್ಬದ ವಾತಾವರಣದಲ್ಲಿದ್ದವರು, ಒಂದು ಕಡೆ ವರ್ಷದ ಅಂತ್ಯ ಬೇರೆ, ಎಲ್ಲವನ್ನು ಕೂಡ ಪ್ಲಾನ್ ಮಾಡಿಕೊಂಡು ಬಂದಿರ್ತಾರೆ. ಎಲ್ಲ ವಿಧಿಯಾಟ ಅನ್ಬೋದು ಅಷ್ಟೇ. ಇದೇ ಒಂದು ಪರಿಸ್ಥಿತಿ ಆಂಧ್ರದ ಕರ್ನೂಲ್ನಲ್ಲೂ ಕೂಡ ಇದೇ ರೀತಿಯ ಒಂದು ಘಟನೆ ಕೂಡ ನಡೆದಿರುವಂಥದ್ದು. ಅಲ್ಲೂ ಕೂಡ ಸಾಕಷ್ಟು ಜನ ಸುಟ್ಟು ಕರ್ಕಲಾಗಿ ಹೋಗಿರ್ತಾರೆ. ಆ ಬಸ್ನಲ್ಲೂ ಕೂಡ ಹೊಸ ಬಸ್ ಅದು ಆಲ್ಟ್ರೇಷನ್ ಅನ್ನ ಮಾಡಿಸಿದ್ರು. ಯಾಕಂತ ಹೇಳಿದ್ರೆ ಆ ಗಾಜನ್ನ ಒಡ್ಕೊಂಡು ಬರೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ, ಅಷ್ಟು ಗಟ್ಟಿಯಾಗಿತ್ತು. ಆ ಬೆಂಕಿಯನ್ನು ಆವರಿಸ್ಕೊಂಡಾಗ ಆಚೆ ಬರೋದಕ್ಕಾಗದೆ ನೆರಳಾಡಿ ಪ್ರಾಣ ಬಿಟ್ಟರು ಸಾಕಷ್ಟು ಜನ ಇದ್ರೆ. ಇಲ್ಲಿ ಕೆಲವರಾದ್ರೂ ಕೂಡ ಆಚೆ ಬಂದ್ರು, ಅಲ್ಲಿ ಯಾರಿಗೂ ಕೂಡ ಆಚೆ ಬರೋದಕ್ಕೆ ಸಾಧ್ಯವಾಗಿರಲಿಲ್ಲ. ಬೆಂಕಿ ಆವರಿಸ್ತಾ ಇದ್ದಂತ ಕೆಲವರು ಜಂಪ್ ಮಾಡಿದ್ರು.